ಗ್ರೀನ್ ಪ್ಲಾಂಟ್ ಕಿಚನ್ ವೀಕ್ಷಕರಿಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತು ಶಿವರಾತ್ರಿ ಹಬ್ಬಕ್ಕೋಸ್ಕರ ನಾವು ಸಾಬುದಾನಿ ಕಿಚಡಿನ ಹೆಂಗೆ ಮಾಡೋದಂತ ನೋಡೋಣ. ಈ ಥರ ಸಾಬುದಾನಿ ಕಿಚಡಿ ಅಥವಾ ಸಾಬುದಾನಿಯಲ್ಲಿ ಮಾಡಿರುವಂಥ ಯಾವುದೇ ಪದಾರ್ಥನಾಗಲಿ ನಾವು ತಿಂದರೆ ಭಾಳ ಹೊತ್ತು ಹಸುವಾಗಲ್ಲ. ಸ್ವಲ್ಪ ತಿಂದರೂ ಸಾಕು, ತುಂಬ ಹೊತ್ತು ನಮಗೆ ಹಸುವಾಗಲ್ಲ. ಆನಂತರ ಡಯಾಬಿಟಿಸ್ ಇರೋರು ಕೂಡ ಸಾಬುದಾನಿನ ತಿನ್ಬೋದು. ಈಗ ಅದನ್ನು ಹೆಂಗೆ ಮಾಡೋದಂತ ನೋಡೋಣ. ನಾನು ಒಂದು ಬೌಲಷ್ಟು ಸಾಬುದಾನಿನ ತೊಗೊಂಡಿನಿ. ಆ ಸಾಬುದಾನಿನ ಒಂದೆರಡು ಸರಿ ನೀರು ಹಾಕಿ ತೊಳ್ಕೊಳ್ಳೋಣ. ನಾನು ಮೀಡಿಯಮ್ ಸೈಜು ಸಾಬುದಾನಿ ತೊಗೊಂಡಿನಿ. ಇದರಲ್ಲೇ ಸಣ್ಣದು ಬರುತ್ತೆ, ನೀವು ಅದನ್ನಾದರೂ ತೊಗೋಬೋದು. ಆದರೆ ಈ ಥರ ಕಿಚಡಿ ಮಾಡೋದಕ್ಕೆ ಈ ಥರ ಮೀಡಿಯಮ್ ಸೈಜು ಸಾಬುದಾನಿ ಇದ್ರಿನ ಭಾಳ ಚಲೋ ಇರ್ತೈತಿ. ಈಗ ಒಂದೆರಡು ಸರಿ ತೊಳೆದು ಅದಕ್ಕೆ ಸ್ವಲ್ಪ ನೀರು ಹಾಕಿ, ಅಂದರೆ ನಾವು ಯಾವ ಬೌಲಲ್ಲಿ ತೊಗೊಂಡಿದ್ವಿ ಅದರ ಎರಡರಷ್ಟು ನಾನು ನೀರು ಹಾಕ್ಕೊಂಡಿನಿ. 1 ಕಪ್ಪು ಸಾಬುದಾನಿಗೆ 1 ಕಪ್ಪು ನಾವು ನೀರು ಹಾಕಿದರೆ ಸೋದಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಈಗ ನೋಡಿರಿ ಎಷ್ಟು ಮೆತ್ತಗೆ ಆಗೈತಿ. ನಿಮಗೆ ಟೈಮ್ ಇದ್ದರೆ ಸುಮಾರು ಒಂದು 5 ಗಂಟೆ ಕಾಲ ನೆನೆಸ್ಕೋಬೋದು. ಟೈಮ್ ಇಲ್ಲ ಅಂದರೆ 3 ಗಂಟೆ ಕಾಲ ನೆನೆಸ್ಕೋಬೋದು. ನಾನು ನೀರು ಜಾಸ್ತಿ ಹಾಕಿರೋದ್ರಿಂದ ಈಗ ಒಂದು ಜಲ್ಡೆ ಒಳಗೆ ನಾನು ಸಾಬುದಾನಿನ ಚಲೋತ್ನಾಗ ನೀರು ಬಸ್ಕೊಳಕತ್ತೀನಿ. ಎಲ್ಲ ನೀರು ಬಸಿಯಕ್ಕೆ ಇಟ್ಕೊಳ್ಳೋಣ. ಈಗ ಅದಕ್ಕೆ ಏನು ತೊಗೊಂಡಿವಿ, ಮಾಡೋಕ್ಕೆ ಏನೇನು ತೊಗೊಂಡಿವಿ ಅಂತ ನೋಡ್ಕೊಂಬರೋಣ. ಅದಕ್ಕೆ ಕೊತ್ತಂಬರಿ, ಜೀರಿಗೆ, ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಉಳ್ಳಾಗಡ್ಡಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿನಿ. ಆಮೇಲೆ ಶೇಂಗಾದ ಕಾಳನ್ನು ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದು. ಆನಂತರ ಹಸಿಮೆಣಸಿನ್ಕಾಯಿ. ಈಗ ನಾವು ಹಸಿಮೆಣಸಿನ್ಕಾಯಿನ ಒಂದು ಜಾರಿಗೆ ಹಾಕ್ಕೊಂಡು ಅದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ. ಈಗ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಜೀರಿಗೆ ಇದನ್ನು ನಾವು ನುಣ್ಣಗೆ ಪೇಸ್ಟ್ ಥರ ನಾವು ಮಾಡ್ಕೊಂಬರೋಣ. ಈಗ ಅದಕ್ಕೆ ಒಂದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ನೀವು ಎಣ್ಣೆ ಬದಲು ತುಪ್ಪ ಬೇಕಾದರೂ ಉಪಯೋಗಿಸ್ಕೋಬೋದು. ತುಪ್ಪ ಹಾಕಿದರೂ ಭಾಳ ರುಚಿ ಮಸ್ತ್ ಇರುತ್ತೆ. ಇಲ್ಲ ಎಣ್ಣೆ ಸ್ವಲ್ಪ ತುಪ್ಪ ಸ್ವಲ್ಪನೂ ಹಾಕ್ಕೋಬೋದು. ಈಗ ಅದಕ್ಕೆ ಜೀರಿಗೆ ಹಾಕ್ಕೊಂಡು ಉಳ್ಳಾಗಡ್ಡಿ ಹಾಕ್ಕೊಳ್ಳೋಣ. ಈಗ ಶಿವರಾತ್ರಿಯಲ್ಲಿ ಒಬ್ಬೊಬ್ಬರು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ತಿನ್ನಲ್ಲ, ಆವಾಗ ಉಳ್ಳಾಗಡ್ಡಿ ಹಾಕಬೇಡ್ರಿ. ನೀವು ಒಂದು ಆಲೂಗಡ್ಡೆನ ಮೇಲೆ ಸಿಪ್ಪೆ ತೆಗೆದು ಸಣ್ಣಗೆ ಹೆಚ್ಚಿ ಉಳ್ಳಾಗಡ್ಡಿ ಬದಲಾಗಿ ಆಲೂಗಡ್ಡೆನ ಬಳಸ್ಕೋಬೋದು. ಈಗ ಅದು ಸ್ವಲ್ಪ ಕೆಂಪಗಾದ ನಂತರ ನಾವು ರುಬ್ಬಿಟ್ಟಿರುವಂಥ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಮತ್ತು ಜೀರಿಗೆ ಹಾಕಿ ರುಬ್ಬಿಟ್ಟಿರುವಂಥ ಪೇಸ್ಟ್ನ ಹಾಕ್ಕೊಳ್ಳೋಣ. ಅದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ನಿಧಾನಕ್ಕೆ ನಾವು ಫ್ರೈ ಮಾಡ್ಕೊಳ್ಳೋಣ. ಈ ಥರ ಸಾಬುದಾನಿ ಕಿಚಡಿ ಮಾಡುವಾಗ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಭಾಳ ರುಚಿ ಇರ್ತೈತಿ. ನಾನು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿನಿ. ನಿಮಗೆ ಬೇಕಾದರೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೋಬೋದು. ಈಗ ನಾವು ಬಸಿಯಕ್ಕೆ ಇಟ್ಟಿರುವಂಥ ಸಾಬುದಾನಿನ ಅದಕ್ಕೆ ಹಾಕ್ಕೊಂಬಿಡೋಣ. ಹಾಕ್ಕೊಂಡು ಈ ಸಮಯಕ್ಕೆ ನಾವು ಗ್ಯಾಸ್ನ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕೈ ಆಡಿಸ್ಕೊಂಡು, ಆನಂತರ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಡ್ಬೇಕು. ಯಾಕಂದ್ರೆ ಸಾಬುದಾನಿ ನಿಧಾನಕ್ಕೆ ನಾವು ನೀರು ಹಾಕಂಗಿಲ್ಲ, ಹಂಗೆ ನಾವು ಬೇಯಿಸೋದ್ರಿಂದ ಲೋ ಫ್ಲೇಮಲ್ಲಿಟ್ಟು ನಾವು ಸಾಬುದಾನಿನ ಕೈ ಆಡಿಸ್ಕೊಂಡು ಒಂದು 2 ನಿಮಿಷ ಕೈ ಆಡಿಸ್ಕೊಂಡು ಒಂದು ಸ್ವಲ್ಪ ತಟ್ಟೆ ಮುಚ್ಚಿಟ್ಟೋಣ. ಆನಂತರ ಮತ್ತೆ ಕೈ ಆಡಿಸ್ಕೊಳ್ಳೋಣ. ಇದು ಚಲೋತ್ನಾಗ ನಮಗೆ ಸಾಬುದಾನಿ ಕಿಚಡಿ ರೆಡಿ ಆಗ್ಬೇಕಂದ್ರೆ ಸುಮಾರು 8 ರಿಂದ 10 ನಿಮಿಷ ನಾವು ಲೋ ಫ್ಲೇಮಲ್ಲಿ ಕೈ ಆಡಿಸ್ಕೊಂತ ಬೇಯಿಸ್ಕೋಬೇಕಾಗುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತು ನಾವು ಕೈ ಆಡಿಸ್ಕೊಳ್ಳೋಣ. ಈ ಥರ ಕೈ ಆಡಿಸೋದನ್ನು ನಾವು ಬಿಟ್ಟರೆ ಕೆಳಗಡೆ ಸೀದೋಗ್ಬಿಡ್ತೈತಿ. ಅದಕ್ಕೆ ನಾವು ಕೈ ಆಡಿಸ್ತಾನೆ ಇರಬೇಕು. ಕೊನೆಯದಾಗಿ ನಾವು ಮುಂಚೆನೇ ಶೇಂಗಾನ ಹುರಿದು ತರಿಯಾಗಿ ಮಿಕ್ಸಿ ಮಾಡಿ ಇಟ್ಕೊಂಡಿರುವಂಥ ಶೇಂಗಾ ಬೀಜದ ಪುಡಿನ ಹಾಕ್ಕೊಳ್ಳೋಣ. ಕೊನೆಯದಾಗಿ ಹಾಕಿ ಒಂದು ಸರಿ ಅದನ್ನ ಚಲೋ ಹೊತ್ನಾಗ ಕೈ ಆಡಿಸ್ಕೊಳ್ಳೋಣ. ನೋಡಿರಿ, ಈಗ ಸಾಬುದಾನಿ ಕಿಚಡಿ ರೆಡಿ ಆಯಿತು. ಒಂದು 10 ನಿಮಿಷಕ್ಕೆ ನಾವು ಸಾಬುದಾನಿ ಕಿಚಡಿನ ಮಾಡ್ಕೋಬೋದು. ನಾವು ಮುಂಚೆನೇ ನೆನೆಸಿಟ್ರೆ ಒಂದು 10 ನಿಮಿಷ ಆಗುತ್ತೆ ನಾವು ಸಾಬುದಾನಿ ಕಿಚಡಿ ಮಾಡೋದಕ್ಕೆ. ಈಗ ಸೂಪರಾಗಿ ನಮಗೆ ಸಾಬುದಾನಿ ಕಿಚಡಿ ರೆಡಿ ಆಯಿತು. ನೀವು ಶಿವರಾತ್ರಿಗೆ ಯಾರಾದರೂ ಉಳ್ಳಾಗಡ್ಡಿ ತಿನ್ನಲ್ಲ ಅನ್ನೋರಾದ್ರೆ ಉಳ್ಳಾಗಡ್ಡಿ ಬದಲಾಗಿ ಆಲೂಗಡ್ಡೆನ ಬಳಸ್ಕೊಂಡು ಸಾಬುದಾನಿ ಕಿಚಡಿನ ಮಾಡ್ಕೋಬೋದು. ಈಗ ನಾವು ಉಳ್ಳಾಗಡ್ಡಿನ ಕೆಲವೊಂದು ಕಡೆ ತಿಂತಾರೆ, ಅದಕ್ಕೆ ನಾವು ಉಳ್ಳಾಗಡ್ಡಿ ಹಾಕಿ ಮಾಡೋದು. ಈಗ ಉತ್ತರ ಕರ್ನಾಟಕ ಸೈಡು ಈ ಥರ ನಾವು ಸಾಬುದಾನಿ ಕಿಚಡಿನ ಮಾಡ್ತೀವಿ. ನೋಡಿರಿ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಹೊಸ ರುಚಿಯೊಂದಿಗೆ ಸಿಗೋಣ. ಧನ್ಯವಾದ.